ರಾಜ್ಯದಲ್ಲಿ ಯಾವುದೇ ತಂಟೆ ತಕರಾರು ಇಲ್ಲದೆ ಮುಖ್ಯಮಂತ್ರಿ ಅಧಿಕಾರ ಹಸ್ತಾಂತರ ಮುಗಿದೋಯ್ತು. ಆದರೆ ಸಂಪುಟ ವಿಸ್ತರಣೆ ಮಾತ್ರ ಅಷ್ಟು ಸುಲಭಕ್ಕೆ ಆಗ್ತಾ ಇಲ್ಲ. ಡಿಕೆ ಅದಕ್ಕೆ ಆತರವನ್ನು ಕೂಡ ತೋರಿಸ್ತಿಲ್ಲ. ತಮಗೆ ಒಲಿಯಬೇಕಾಗಿದ್ದು ಒಲ್ದಿದೆ ಅನ್ನೋ ಕಾರಣಕ್ಕೆ ಸಂಪುಟ ವಿಸ್ತರಣೆಯ ವಿಷಯದಲ್ಲಿ ಸ್ವಲ್ಪ ಮೆತ್ತಗಾಗಿದ್ದಾರೆ ಅನ್ಸುತ್ತೆ. ಮೊದಲ ಸಂಪುಟದಲ್ಲಿ ಸಿದ್ದು ಖರ್ಗೆ ಟೀಮ್ಗೆ ಹೆಚ್ಚು ಒತ್ತು ಸಿಕ್ಕಿರೋದೇ ಇದಕ್ಕೆ ಸಾಕ್ಷಿ. ಈಗ ಸಂಪುಟ ವಿಸ್ತರಣೆ ಫೈನಲ್ ಹಂತಕ್ಕೆ ಹೋಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪಕ್ಷದ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಹಿರಿಯ ಶಾಸಕರು ಸೇರಿದಂತೆ ಸಾಕಷ್ಟು ಜನ ರೇಸ್ನಲ್ಲಿದ್ದು ತಮ್ಮದೇ ಆದ ರೀತಿಯಿಂದ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಈ ಬಾರಿಯೂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಿಗೆ ಹೆಚ್ಚಿನ ಪಾಲನ್ನ ಸಂಪುಟದಲ್ಲಿ ಕೊಡಿಸಲು ಪ್ರಯತ್ನ ಪಡ್ತಿದ್ದಾರೆ. ಈಗಾಗಲೇ ಆಕಾಂಕ್ಷಿಗಳು ಸಿದ್ದರಾಮಯ್ಯ ಅವರ ಮನೆಗೆ ತೆರಳಿ ಕಾಲಿಗೆ ಬಿದ್ದು ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಎನ್.ಎ. ಹ್ಯಾರಿಸ್, ಬೇಳೂರು ಗೋಪಾಲಕೃಷ್ಣ, ಬಸವರಾಜ ರಾಯರೆಡ್ಡಿ, ಟಿ.ಬಿ. ಜಯಚಂದ್ರ, ಅಶೋಕ್ ಪಟ್ಟಣ್, ಅಜಯ್ ಧರನ್ ಸಿಂಗ್, ಎಂ. ಕೃಷ್ಣಪ್ಪ, ನರೇಂದ್ರ ಸ್ವಾಮಿ, ಮಾಗಡಿ ಶಾಸಕ ಬಾಲಕೃಷ್ಣ ನಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ. ಇನ್ನು ಹೊಸಬರ ಪಟ್ಟಿಯಲ್ಲಿ ಎ.ಎಸ್. ಪೊನ್ನಣ್ಣ ಅವರ ಹೆಸರಿದ್ದು ಸಿದ್ದರಾಮಯ್ಯ ಅವರ ಕೋಟದಲ್ಲಿ ಸಿಕ್ಕರೂ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಕಳೆದ ಬಾರಿ ಸಚಿವರಾಗಿದ್ದವರಲ್ಲಿ ಎಷ್ಟು ಜನ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ತಾರೆ ಅನ್ನೋದು ಕೂಡ ಕುತೂಹಲವನ್ನು ಹುಟ್ಟಿಸಿದೆ. ಚಲುವರಾಯಸ್ವಾಮಿ, ಸಂತೋಷ್ ಲಾಡ್, ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್.ಸಿ. ಮಹಾದೇವಪ್ಪ, ದಿನೇಶ್ ಗುಂಡೂರಾವ್, ಶಿವಾನಂದ್ ಪಾಟೀಲ್, ಎಸ್.ಎಸ್. ಮಲ್ಲಿಕಾರ್ಜುನ್ ಇವರಲ್ಲಿ ಯಾರಿಗಾದ್ರೂ ಮತ್ತೆ ಸಂಪುಟಕ್ಕೆ ಸೇರುವ ಲಕ್ ಇದೆಯಾ ಅನ್ನೋದು ಕೂಡ ಬಿಸಿ ಬಿಸಿಯಾಗಿ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗ್ತಿದೆ. ಸಂಪುಟ ವಿಸ್ತರಣೆಯ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅಂದ್ರೆ ಅಲ್ಪಸಂಖ್ಯಾತ ಕೋಟದಲ್ಲಿ ಜಮೀರ್ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಇಲ್ಲೋ ಅನ್ನೋದು. ಸಿದ್ದರಾಮಯ್ಯ ಅವರ ಜೊತೆಗಿನ ಸಂಬಂಧದಲ್ಲಿನ ಏರುಪೇರು ಜಮೀರ್ ಆಸೆಯನ್ನ ನಿರಾಸೆ ಮಾಡಿದ್ರು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಕ್ಯೂರಿಯಾಸಿಟಿ ಹುಟ್ಟಿಸೋ ವಿಷಯ ಅಂತ ಅಂದ್ರೆ ಬಿಕೆ ಹರಿಪ್ರಸಾದ್ ಸಂಪುಟಕ್ಕೆ ಸೇರ್ತಾರಾ ಇಲ್ವಾ ಅನ್ನೋದು. ಒಂದು ವೇಳೆ ಪಕ್ಷದ ಅಧ್ಯಕ್ಷ ಸಂಪುಟಕ್ಕೆ ಸೇರಿದ್ರೆ ಕಾಂಗ್ರೆಸ್ ಒಳಗಿನ ಅಸಮಾಧಾನದ ಹೊಗೆ ದೊಡ್ಡದಾಗುವ ಚಾನ್ಸಸ್ ಕೂಡ ಇದೆ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿಗೆ ಮಂತ್ರಿ ಸ್ಥಾನ ಅಥವಾ ಅಧ್ಯಕ್ಷ ಸ್ಥಾನದ ಆಯ್ಕೆಯಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವಂತೆ ಹೇಳಾಗಿತ್ತು. ಅದೇ ನಿಯಮ ಬಿಕೆ ಹರಿಪ್ರಸಾದ್ ಅವರಿಗೆ ಅನ್ವಯಿಸುತ್ತಾ ಇಲ್ಲ ಅನ್ನೋದು ಕೂಡ ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿರ್ತಕ್ಕಂತಹ ಟಾಪಿಕ್. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.